ಸಂಕರ್ಷಣಯತೀಂದ್ರಾಯ ಶಾಂತಾಯ ಅಮಲಚೇತಸೆ ದಾಂತಾಯ ಭಜತಾಂ ಕಲ್ಪತರವೇ ಗುರವೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣರಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಮಾತೃಕಾ ಸಂಧಿಯಲ್ಲಿ 31ನೇ ಪದ್ಯ. ವಿತ್ತ ದೇಹಾಗಾರದಾರ ಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆಣಿಸಿ ನೆಲೆಸಿಪ್ಪನೆಂದರಿದು. ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮಾಧಮ ಮಧ್ಯಮರ ಕೃತ್ಯನಾಗುನ್ಮತ್ತನಾಗದೆ ಭೃತ್ಯನಾನೆಂದು. ಸಂಸಾರದಲ್ಲಿ ನಾವು ಇರಬೇಕಾದ ಕ್ರಮವನ್ನ ಜಗನ್ನಾಥದಾಸರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿತ್ತ ದೇಹಾಗಾರ, ವಿತ್ತ ಅಂದ್ರೆ ದ್ರವ್ಯ, ಮತ್ತು ತನ್ನ ದೇಹ ತನ್ನ ಮನೆ, ಮತ್ತು ದಾರಾಪತ್ಯ ಮಿತ್ರ. ದಾರ ಅಂದ್ರೆ ಹೆಂಡತಿ, ಅಪತ್ಯ ಅಂದ್ರೆ ಮಕ್ಕಳು, ಮಿತ್ರ ಅಂದ್ರೆ ಸ್ನೇಹಿತರು. ಇವರಲ್ಲಿ ಆದಿಗಳೊಳಗೆ ಇವೇ ಮೊದಲಾದ ಯಾವ್ಯಾವ ಸಂಸಾರದಲ್ಲಿ ಇದೆಯೋ ಅದೆಲ್ಲವನ್ನು ಅವರಲ್ಲಿ ಹರಿ ಅವರವರಿಗೆ ಬಿಂಬರೂಪಿ ಪರಮಾತ್ಮನಾಗಿದ್ದಾನೆ. ಅವರೆಲ್ಲರಿಗೂ ಕೂಡ ಬಿಂಬನಾಗಿ ಯಾರಿದ್ದಾನೆ? ಹೆಂಡತಿ, ಮಕ್ಕಳು, ಯಾರ್ಯಾರು ಸ್ನೇಹಿತರು, ಎಲ್ಲರಿಗೂ ಕೂಡ ಪರಮಾತ್ಮನೇ ಬಿಂಬನಾಗಿ ಇದ್ದಾನೆ. ಪ್ರತ್ಯೇಗಾತ್ಮನು ತದಾಕಾರದಿಂದ ಪ್ರತ್ಯೇಕವಾಗಿ ತನ್ನ ಸ್ವರೂಪ ದೇಹದಿಂದ ತದಾತ್ಮಕನೂ ಆಗಿದ್ದಾನೆ. ಉದಾಹರಣೆಗೆ ಹೆಂಡತಿ ತೆಗೆದುಕೊಂಡ್ರೆ ಹೆಂಡತಿಯ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ, ಅದರಿಂದ ಆ ಜೀವಕ್ಕೆ ಆ ರೀತಿಯಾದ ಒಂದು ಆಕಾರ ಬಂದಿದೆ. ಅದೇ ತರ ಪ್ರಾಣಿಗಳು ಯಾವುದೇ ತೆಗೆದುಕೊಂಡ್ರು ಕೂಡ ಪರಮಾತ್ಮ ಆ ರೂಪದಲ್ಲಿ ಅಲ್ಲಿ ಇದ್ದದ್ದರಿಂದ ಆ ಜೀವಕ್ಕೆ ಆ ರೀತಿಯಾದ ಒಂದು ಆಕಾರ ಬಂದಿದೆ ಅಂತ ಸ್ಮರಿಸುತ್ತಾ, ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ ಅಂತ ತಿಳಿಯುತ್ತಾ, ಎಂದರಿತು ಈ ರೀತಿಯಾಗಿ ತಿಳಿದವನಾಗಿ ನಿತ್ಯದಲ್ಲಿ ಅಂದ್ರೆ ಸದಾ ಅಂತ ಅರ್ಥ. ಅದರಿಂದ ನಾವು ಮಾಡತಕ್ಕ ದ್ರವ್ಯಾದಿಗಳ ಒಂದು ರಕ್ಷಣೆ ಇರಬಹುದು, ಇನ್ನು ಅಲಂಕಾರ ಮುಂತಾದವುಗಳು, ಇನ್ನು ದಾರ, ಪುತ್ರ, ಸ್ವಜನ, ಪರಜನಾದಿಗಳನ್ನು ಸಂರಕ್ಷಣೆ ಮಾಡೋಣ ಇರಬಹುದು, ಇನ್ನು ಜಡಜೀವರ ರಕ್ಷಣೆ, ಇದೆಲ್ಲವೂ ಕೂಡ ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ, ಪರಮಾತ್ಮನೇ ಮುಖ್ಯ ರಕ್ಷಕನಾಗಿದ್ದಾನೆ ಎಂಬ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿದು ಉತ್ತಮ ಅಧಮ ಮಧ್ಯಮರ, ತನಗಿಂತಲೂ ಜ್ಞಾನದಲ್ಲಿ ಶ್ರೇಷ್ಠರಾದವರನ್ನ, ತನಗೆ ಸಮಾನರಾಗಿರತಕ್ಕವರನ್ನ, ತಮಗಿಂತಲೂ ನೀಚರಾಗಿ ಅಂದರೆ ತಾರತಮ್ಯದಲ್ಲಿ ಕೆಳಗೆ ಇರತಕ್ಕವರನ್ನ ಅವರನ್ನ ಅನುಸಾರ ನಡ್ಕೊಂಡು, ಈ ರೀತಿಯಾಗಿ ಅವರು ತಕ್ಕಂತೆ ನಡೆದುಕೊಂಡು ಪರಮಾತ್ಮ ಅವರಲ್ಲಿ ಇದ್ದು ಅವುಗಳನ್ನು ಮಾಡಿಸ್ತಾನೆ ಅಂತ ಅನುಸಂಧಾನ ಪೂರ್ವಕ ಮಾಡಿ ಸಂತೃಪ್ತಿ ಪಡಿಸುತ್ತಾ ಚೆನ್ನಾಗಿ ಅನ್ನವಸ್ತ್ರಾದಿಗಳನ್ನು ಕೊಟ್ಟು ಪರಮಾತ್ಮ ತೃಪ್ತನಾಗಲಿ ಎಂದು ಅವರನ್ನ ತೃಪ್ತಿಪಡಿಸುತ್ತಾ, ಯಾರೇ ಇರ್ಬೋದು, ಅವರನ್ನ ನಾವೇನೇ ಕೊಟ್ಟರು ರಕ್ಷಣೆ ಮಾಡಿದ್ರು ಅದು ಯಾರಿಗೆ? ಅವರಲ್ಲಿ ಇರತಕ್ಕ ಪರಮಾತ್ಮನಿಗೆ ಅಂತ ಅವರನ್ನೆಲ್ಲ ತೃಪ್ತಿಪಡಿಸುತ್ತಾ, ಕೃತಕೃತ್ಯನಾಗು, ಮಾಡತಕ್ಕ ವ್ಯಾಪಾರದಿಂದ ಧನ್ಯನಾಗು, ಉನ್ಮತ್ತನಾಗದೆ, ನನಗೆ ಏನೋ ಕಡಿಮೆ ಇಲ್ಲ ಎಂದು ಅಹಂಕಾರ ಪಡದೆ, ಮದಾಂಧನಾಗದೆ ಯೋಗ್ಯನಾಗಿ ಪರಮಾತ್ಮನಿಗೆ ಜ್ಞಾತೃ ನಾನೆಂದು, ಭೃತ್ಯ ನಾನೆಂದು, ಪರಮಾತ್ಮನ ಭೃತ್ಯ, ಪರಮಾತ್ಮನ ದಾಸ ನಾನು ಎಂದು ತಿಳಿದವನಾಗಿ ಎಲ್ಲವನ್ನು ಮಾಡಬೇಕು ಅಂತ ಹೇಳ್ತಾರೆ. ವಿತ್ತ ದೇಹಾಗಾರದಾರ ಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆಣಿಸಿ ನೆಲೆಸಿಪ್ಪನೆಂದರಿದು. ನಿತ್ಯದಲ್ಲಿ ಸಂತೃಪ್ತಿ ಬಡಿಸುತ್ತ ಉತ್ತಮಾಧಮ ಮಧ್ಯಮರ ಕೃತ್ಯನಾಗುನ್ಮತ್ತನಾಗದೆ ಭೃತ್ಯನಾನೆಂದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.